ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಇನ್ಸೈಟ್ ಅವರ ಕಲರ್ ಕರೆಕ್ಟರ್, ಕನ್ಸೀಲರ್, ಕೌಂಟರ್ 5-in-1 ಪ್ಯಾಲೆಟ್ನ ಯಾವ ರೀತಿಯಾಗಿ ಯೂಸ್ ಮಾಡೋದಂತ ನೋಡೋಣ. ಸೊ ಈ ಒಂದೇ ಪ್ಯಾಲೆಟ್ನಲ್ಲಿ 6 ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಈ ಒಂದು ಪ್ಯಾಲೆಟಿಂದ ನಾವು ಯಾವ ರೀತಿಯಾಗಿ ಫುಲ್ ಫೇಸ್ ಮೇಕಪ್ ಮಾಡ್ಕೊಳ್ಳೋದು, ಹಾಗೆ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ನಾನಿಲ್ಲಿ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿರುತ್ತೋ ನೀವು ಅಲ್ಲೆಲ್ಲ ಹಚ್ಕೊಳ್ಳಿ. ಅದಾದಮೇಲೆ ಗ್ರೀನ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದ್ದೀನಿ. ಸೊ ಪಿಂಪಲ್ಸ್ ಹಾಗೆ ರೆಡ್ನೆಸ್ ಇದೆಯೋ ಅಲ್ಲೆಲ್ಲ ಹಚ್ಚಿ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ನಾನು ಫೌಂಡೇಶನ್ ರೆಡಿ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಬೇರೆ ಫೌಂಡೇಶನ್ ತಗೊಳ್ತಾ ಇಲ್ಲ. ಇದರಲ್ಲೇ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ಫೌಂಡೇಶನ್ನ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ನಾನು ಚೂರು ಕನ್ಸೀಲರ್ನ ತಗೊಂಡಿದ್ದೀನಿ. ಅದಾದಮೇಲೆ ಯೆಲ್ಲೋ ಕರೆಕ್ಟರ್ನ ತಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಗ್ರೀನ್ ಕರೆಕ್ಟರ್ನ ತಗೊಂಡಿದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡಿದರೆ ನನ್ನ ಸ್ಕಿನ್ ಕಲರ್ ಫೌಂಡೇಶನ್ ರೆಡಿ ಆಯಿತು. ಇನ್ನು ಇದನ್ನು ಅಪ್ಲೈ ಮಾಡಿಕೊಂಡು ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನಂತರ ಉಳಿದಿರುವ ಕ್ರೀಮನ್ನು ಕಣ್ಣಿನ ಸುತ್ತ ಅಪ್ಲೈ ಮಾಡಿಕೊಂಡ್ರೆ ಕನ್ಸೀಲ್ ಥರ ವರ್ಕ್ ಆಗುತ್ತೆ. ಅದಾದಮೇಲೆ ಚಾಕ್ಲೇಟ್ ಕಲರ್ ಕೌಂಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಹೈಲೈಟ್ ಮಾಡೋದಕ್ಕಂತ ಯೆಲ್ಲೋ ಕನ್ಸೀಲರ್ನ ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಬ್ಲಷ್ ಆಗಿ ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೇ ನಾನು ಲಿಪ್ಸಿಗೂ ಹಾಗೂ ಐ ಶ್ಯಾಡೋ ಆಗಿ ಯೂಸ್ ಮಾಡಿದ್ದೀನಿ. ಸೊ ಈ ಶೇಡ್ ಬಂದುಬಿಟ್ಟು ತುಂಬಾ ಡಾರ್ಕ್ ಇರೋದ್ರಿಂದ ಈ ಕನ್ಸೀಲರ್ನ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಇನ್ನು ಈ ಪರ್ಪಲ್ ಕರೆಕ್ಟರ್ನ ಯಾಕೆ ಯೂಸ್ ಮಾಡಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಇದು ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಯೂಸ್ ಮಾಡಬೇಕಾಗತ್ತೆ. ಬಟ್ ಆ ಥರ ಇಲ್ಲ, ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ನಿಮಗೇನಾದರೂ ಇದ್ದರೆ ನೀವು ಯೂಸ್ ಮಾಡಬಹುದು. ಇದು ಎಲ್ಲ ಥರದ ಸ್ಕಿನ್ ಟೈಪ್ನವ್ರಿಗೂ ಕೂಡ ಸೂಟೇಬಲ್ ಆಗುತ್ತೆ. ಸೊ ನೋಡಿದ್ರಲ್ವಾ, ಈ ಒಂದು ಪ್ಯಾಲೆಟಿಂದ ನಾನು ಯಾವ ರೀತಿ ಮೇಕಪ್ ಮಾಡಿಕೊಂಡೆ, ಹಾಗೆ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ. ಈ ಪ್ರಾಡಕ್ಟ್ ನಿಮಗೂ ಬೇಕಂತಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.